ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇತ್ತೀಚೆಗೆ ನಾನು ಅಭಿಜ್ಞಾ ಲಾ ಸೀರೀಸಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಪ್ರತಿದಿನ ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಯಾಕೆಂದರೆ ಕರೆಂಟ್ ಅಫೇರ್ಸ್ ಹೇಳುವಂಥದ್ದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥದ್ದು. ಈಗ ಉದಾಹರಣೆಗೆ ನಾವು ನೋಡ್ಲಿಕ್ಕೆ ಹೋದರೆ IAS ಇಂದ ಹಿಡಿದು KS ಅಂದರೆ UPSC KPSC ಎಕ್ಸಾಮ್ಸ್ಗಳು ಏನು ಕಂಡಕ್ಟ್ ಮಾಡ್ತಾರೆ, ಹಾಗೆ FDA SDA ಎಕ್ಸಾಮ್ಸ್ಗಳು ಅಥವಾ ಈ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜುಡಿಷರಿ ಎಕ್ಸಾಮ್ಸು ಕೂಡ ಲೀಗಲ್ GK ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ. ಸೊ ಪ್ರತಿದಿನ ನಾವು ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಅಪ್ಡೇಟ್ ಆಗ್ತಾ ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಹೊಸದಾದ ಹೆಜ್ಜೆ ಈ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋಗಳಲ್ಲಿ 15, 20 ನಿಮಿಷ 30 ನಿಮಿಷಗಳ ವಿಡಿಯೋಗಳಲ್ಲಿ ಮಾಹಿತಿಯನ್ನು ತರುವಂಥದ್ದಾಗಿರುವಂಥದ್ದು. ಸೊ ನೀವು ಹೊಸದಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅವಶ್ಯಕವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಮುಂದೆ ಬಹಳಷ್ಟು ಪ್ರಚಲಿತ ವಿದ್ಯಮಾನಗಳು ಹಾಗೂ ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾವು ಈ ಒಂದು ಚಾನೆಲ್ ಮುಖಾಂತರ ಹೊರಗೆ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದು ವಿಷಯಗಳ ಬಗ್ಗೆ ಪ್ರಾರಂಭ ಮಾಡ್ತೇನೆ. ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತಂದರೆ, ಡಿಸೆಂಬರ್ 13 ಒಂದು ಕರಾಳ ಘಟನೆ ನಡೀತು. ಭಾರತದ ಇತಿಹಾಸದಲ್ಲೇ ಒಂದು ಕರಾಳ ಘಟನೆ. ಅದು ಮತ್ತೆ 22 ವರ್ಷದ ನಂತರ ಮತ್ತೆ ಪುನರಾವರ್ತನೆ ಆಗಿರುವಂತಹ ಒಂದು ಘಟನೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಂಸತ್ ಭವನದಲ್ಲಿ ಆಗಿರುವಂಥದ್ದು, ಅಂದರೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ ಅಲ್ಲಿ ಆಗಿರುವಂಥದ್ದು. ಸೊ ಆ ಪಾರ್ಲಿಮೆಂಟ್ ಬಿಲ್ಡಿಂಗಿನ ವಿಶೇಷತೆ ಏನು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಏನು ಇತಿಹಾಸ, ಯಾಕೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಯಿತು, ಸೊ ಈ ಒಂದು ಘಟನೆ ಆಧರಿಸಿ ಅದಕ್ಕೆ ಸಂಬಂಧಪಟ್ಟ ಹಲವಾರು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ತಡ ಮಾಡದೆ ಪ್ರಾರಂಭ ಮಾಡೋಣ. ನೋಡಿ, ಮೊದಲದಾಗಿ ಡಿಸೆಂಬರ್ 13 ಹೇಳುವಂಥದ್ದು ಬಹಳ ವಿಶೇಷವಾದ ದಿನ. ಅದು ಒಳ್ಳೆ ರೀತಿಯಲ್ಲ, ಆದರೆ ಕರಾಳ ದಿನ ಅಂತ ನೆನಪಿಸ್ಕೊಳ್ಳಿಕ್ಕಾಗತ್ತೆ. ಯಾಕೆಂದ್ರೆ ಇದೇ 22 ವರ್ಷಗಳ ಹಿಂದೆ ನಮ್ಮ ಸಂಸತ್ ಭವನದ ಮೇಲೆ ಉಗ್ರಗಾಮಿಗಳ ಒಂದು ಅಟ್ಯಾಕ್ ಆಗಿತ್ತು. ಸೊ ಅದೇ 22 ವರ್ಷಗಳ ನಂತರ ಅದೇ ದಿನ ನಿನ್ನೆ ಒಂದು ಸಂಸತ್ ನಡೀತಾ ಇರುವಾಗಲೇ ಈ ಲೋಕಸಭೆ ಅಧಿವೇಶನದಲ್ಲೇ ಇಬ್ಬರು ಪ್ರೇಕ್ಷಕರು ಆ ಒಂದು ಪ್ರೇಕ್ಷಕರ ಗ್ಯಾಲರಿಯಿಂದ ಜಿಗಿದು ಆ ಸಂಸತ್ ಅಧಿವೇಶನದಲ್ಲಿ ಒಂದು ಸ್ಮೋಕ್ ಕ್ಯಾನಿಸ್ಟರ್ ಅಂತ ಹೇಳ್ತಾರೆ, ಅಂದರೆ ಈ ಬಣ್ಣದ ಹೊಗೆಗಳ ಅದನ್ನ ಉಪಯೋಗಿಸಿದ್ರು. ಸೊ ಇದು ಏನು ತೋರಿಸುತ್ತೆ ಅಂದರೆ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಹೇಳುವಂಥದ್ದು, ಅಥವಾ ಸೆಕ್ಯೂರಿಟಿ ಭವನದ ಒಂದು ಸಂಸತ್ ಭವನದ ಒಂದು ಸೆಕ್ಯೂರಿಟಿ ಒಂದು ಲ್ಯಾಬ್ಸ್ ಅಲ್ಲಿ ಇದೆ ಅಥವಾ ಬ್ರೀಚ್ ಆಗಿದೆ, ಅದು ಭಂಗ ಆಗಿದೆ, ಭದ್ರತಾ ಲೋಪ ಆಗಿದೆ ಹೇಳುವಂತಹದ್ದು ವಿಷಯಗಳು ನಿನ್ನೆಯಿಂದ ಚರ್ಚಿಸಲ್ಪಡ್ತಾ ಇದೆ. ಸೊ ಅದು ಏನು, ಆ ವಿಷಯ ಏನು, ಯಾಕೆ ಈ ಒಂದು ವಿಷಯ ಇಷ್ಟು ಗದ್ದಲದಲ್ಲಿವೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ. ಹಾಗೆ ಇವತ್ತು ನಾನು ವಾಟ್ ಇಸ್ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್, ಸೊ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಅಂದ್ರೆ ಏನು ಹೇಳುವಂಥದ್ದು. ಹಾಗೆ ತುಂಬಾ ದಿನಗಳಿಂದ ನಾವು ಕೇಳ್ತಾ ಇರ್ಬೋದು, ಹೊಸ ಪಾರ್ಲಿಮೆಂಟ್ ಭವನ ಆದಾಗ ಅಲ್ಲಿ ಸೇನ್ ಗೋಲ್ ಹೇಳುವಂಥ ಒಂದು ಪ್ರತಿಷ್ಠಾಪನೆ ಆಗಿತ್ತು. ಆ ಸೇನ್ ಗೋಲ್ನ ವಿಶೇಷತೆ ಏನು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಹಾಗಿದ್ರೆ ನೋಡೋಣ. ಸೊ ಡಿಸೆಂಬರ್ 13, 2001 ಇದೇ ಸಂಸತ್ ಭವನದ ಮೇಲೆ, ಇದೇ ಸಂಸತ್ ಭವನ ಅಂದ್ರೆ ಅದು ಹಳೆಯ ಬಿಲ್ಡಿಂಗ್ ಆಗಿತ್ತು. ಈಗ ಒಂದು ಅಟ್ಯಾಕ್ ಆಗಿರುತ್ತದೆ ಹೊಸ ಬಿಲ್ಡಿಂಗ್ ಮೇಲೆ. ಸೊ ಆ ಹೊಸ ಬಿಲ್ಡಿಂಗ್ ಮತ್ತೆ ಹಳೆ ಬಿಲ್ಡಿಂಗಿನ ವಿಶೇಷತೆ ನೋಡ್ಲಿಕ್ಕೆ ಹೋದ್ರೆ, ಸೊ ಏನಾಯ್ತು, ಫಸ್ಟ್ ಆಫ್ ಆಲ್ ಆ ಘಟನೆ ಏನು ಅಂತ ಹೇಳಿದ್ರೆ, ಮೇಜರ್ ಒಂದು ಸೆಕ್ಯೂರಿಟಿ ಭದ್ರತಾ ಒಂದು ಲ್ಯಾಬ್ಸ್ ಆಗಿ, ಭದ್ರತಾ ಲೋಪ ಆಗಿ 2 men jumped into the ಲೋಕಸಭಾ ಚೇಂಬರ್ ಫ್ರಮ್ ದಿ ವಿಸಿಟರ್ಸ್ ಗ್ಯಾಲರಿ. ಆ ಪ್ರೇಕ್ಷಕರ ಗ್ಯಾಲರಿಯಿಂದ ಲೋಕಸಭೆಯ ಆ ಒಂದು ಚೇಂಬರ್ಗೆ ನೆಗೆದು ಏನ್ ಮಾಡಿದ್ರು, ಸ್ಮೋಕ್ ಕ್ಯಾನಿಸ್ಟರ್, ಹಳದಿ ಬಣ್ಣದ ಹೊಗೆಯನ್ನ ಬಿಡುಗಡೆ ಮಾಡಿದ್ರು. ನೀವು ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಆ ಇಮಿಡಿಯೇಟ್ಲಿ ಏನ್ ಮಾಡಿದ್ರು, ಅಲ್ಲಿನ ಸಂಸದರು ಆ ಇಬ್ರು ಯಾರು ಅಟ್ಯಾಕ್ ಮಾಡಿದ್ರು ಅವರನ್ನ ಹಿಡಿದು ಮಾರ್ಷಲ್ಗೆ ಒಪ್ಪಿಸಿದ್ರು. ಸೊ ಆ ಒಂದು ಕಾರಣ ಯಾಕೆ ಆಯ್ತು ಅಂತ ಹೇಳಿ ಇನ್ನು ಅದ್ರದ್ದು ಎನ್ಕ್ವೈರಿ ಆಗ್ತಾ ಇದೆ. ಆದರೆ ಪ್ರಸಕ್ತವಾಗಿ 6 ಜನರನ್ನ ಇದರಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಯಾಕೆ ಅವರು ಹೇಗೆ ಆ ಭದ್ರತಾ ಒಂದು ಮಂದಿಯ ಕಣ್ ತಪ್ಪಿಸಿ ಬಂದ್ರು, ಆ ಸ್ಮೋಕ್ ಕ್ಯಾನಿಸ್ಟರ್ ಅನ್ನ ಶೂಸ್ ಅಲ್ಲಿ, ತಮ್ಮ ಒಂದು ಶೂಸ್ ಅಲ್ಲಿ ಇಟ್ಕೊಂಡು ಭದ್ರತಾ ಸಿಬ್ಬಂದಿಗೆ ಕಾಣದೇ ಇರುವ ಹಾಗೆ ಬಂದ್ರು ಹೇಳುವಂಥದ್ದು ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಸೊ ಒಟ್ಟು ಇದರಲ್ಲಿ 6 ಜನಗಳು ಐಡೆಂಟಿಫೈ ಆಗಿದ್ದಾರೆ. ಆದ್ರೆ ಇದರಲ್ಲಿ ಮುಖ್ಯವಾದ ಒಂದು ಇದು ವಿಷಯ ಏನಂತ ಅಂದ್ರೆ, ಇಮಿಡಿಯೇಟ್ಲಿ ಏನ್ ಮಾಡಿದ್ರು, ಸ್ಪೀಕರ್ ಏನಿದ್ದಾರೆ ಅದ್ರದ್ದು ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ಇಮಿಡಿಯೇಟ್ಲಿ ಏನ್ ಮಾಡಿದ್ರು, ಆ ಒಂದು ವಿಸಿಟರ್ಸ್ ಯಾರ್ಯಾರು ಇದ್ರು, ಯಾಕೆಂದ್ರೆ ಲೋಕಸಭೆಗೆ ವಿಸಿಟರ್ಸ್ಗಳ ಅಲೋ ಮಾಡ್ತಾರೆ, ಅವರ ಎಲ್ಲ ಒಂದು ವಿಸಿಟರ್ಸ್ಗಳ ಒಂದು ಏನು ಬರುವಿಕೆಯನ್ನ
ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದರು. ಸೊ ಯಾಕೆಂದರೆ ಯಾಕೆ ಈ ಘಟನೆ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಹೇಳುವಂಥದ್ದು ಯಾರಿಗೂ ಇಮಿಡಿಯೇಟ್ಲಿ ಗೊತ್ತಾಗದೇ ಇರುವಂಥ ಕಾರಣಕ್ಕೆ ಸಡನ್ನಾಗಿ ಇಮಿಡಿಯೇಟ್ಲಿ ಎಲ್ಲ ವಿಸಿಟರ್ಸ್ಗೂ ಕೂಡ ಎಂಟ್ರಿ ನಿರ್ಬಂಧ ಹೇರಿದ್ದಾರೆ. ಆದರೆ ಬಹುಮುಖ್ಯವಾದ ವಿಚಾರ ಅಂದರೆ ಆ ದಿನ ಡಿಸೆಂಬರ್ 13 ನಿನ್ನೆ ಏನಾಗಿತ್ತು, ಸರಿಯಾಗಿ 22 ವರ್ಷ ಸಂದಾಯವಾಗಿತ್ತು ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆಗಿ. ಸೊ ಏನಾಗಿತ್ತು ಆ ದಿನ ಅಂತಂದರೆ ನೋಡಿ, 2001ನೇ ಇಸ್ವಿ ಡಿಸೆಂಬರ್ 13ರಂದು ಹಳೆಯ ಭಾರತ್ ಸಂಸತ್ ಮೇಲೆ ಭಯೋತ್ಪಾದಕರ ದಾಳಿಯಾಗಿತ್ತು. ಈ ಕಾರಣದಿಂದ 6 ಜನ ದಿಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ 3 ಸಂಸತ್ ಭದ್ರತಾ ಸಿಬ್ಬಂದಿ ಸೇರಿ 19 ಜನ ಹುತಾತ್ಮರಾಗಿದ್ರು. ಸೊ ಅದು ಉಗ್ರಗಾಮಿಗಳ ಕೈವಾಡ ಇದೆ ಅಂತ ಹೇಳಿ ಅದರಲ್ಲಿ ಕೃತ್ಯ ಅಂತ ಅವರು ವಹಿಸ್ಕೊಂಡು, ಆಮೇಲೆ ಅದೇ ನಿಟ್ಟಿನಲ್ಲಿ ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆ ಆಯಿತು, ಆ ಮರಣ ದಂಡನೆ ಕೂಡ ಜಾರಿ ಆಯಿತು. ಸೊ ಒಂದು ವಿಚಾರ ಏನಂತಂದ್ರೆ ಅದು 22ನೇ ವರ್ಷದ ಸರಿಯಾದ ಆನಿವರ್ಸರಿ ದಿನನೇ ಇನ್ನೊಂದು ಘಟನೆ ಆಗಿರುವಂಥದ್ದು ಬಹಳ ಖೇದಕರ ವಿಷಯ ಅಂತ ಹೇಳಿ ಎಲ್ಲ ಕಡೆ ಒಂದು ಗದ್ದಲ ಆಗ್ತಾ ಇರುವಂಥದ್ದು. ಪ್ರತಿಯೊಂದು ರಾಜ್ಯಗಳಲ್ಲೂ ಅವರ ಅಧಿವೇಶನದಲ್ಲಿ ಈ ವಿಚಾರ ಕೇಳ್ಪಡ್ತಾ ಇದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ಟೆರರಿಸಮ್ ಇದು ಲಿಂಕ್ ಇಲ್ಲದೆ ಇದ್ರು ಯಾಕೆ ಹೀಗೆ ಆಯಿತು ಹೇಳುವಂಥ ಒಂದು ಕಾರಣಗಳನ್ನು ಇನ್ನೂ ಹುಡುಕ್ತಾ ಇರುವಂಥದ್ದು. ಸೊ ಹೀಗಿರುವಾಗ ಈ ಸಂಸತ್ ಭವನ, ಸೊ ನಮ್ಮ ವಿಚಾರ ಏನಿವತ್ತು ಈ ಸಂಸತ್ ಭವನದ ವಿಶೇಷತೆ ಏನು ಅಂತ ಹೇಳುವಂಥ ನೋಡೋಣ. ಇಲ್ಲಿ ಕಾಣ್ತಾ ಇರುವಂಥದ್ದು ಹಳೆಯ ಸಂಸತ್ ಭವನ. ಸೊ ಇದು ಸುಮಾರು 100 ವರ್ಷಗಳ ಕಾಲ ಪ್ರಾಚೀನವಾಗಿರುವಂಥದ್ದು. ಸೊ ಈಗ ಇರುವಂಥದ್ದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್, ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಸೊ ಹೊಸ ಪಾರ್ಲಿಮೆಂಟ್ ಇದರದ್ದು ವಿಶೇಷತೆ ಏನಂತ ನೋಡಿ ಆಮೇಲೆ ಹಳೆಯ ಪಾರ್ಲಿಮೆಂಟ್ನ ಒಂದು ಇದು ನೋಡೋಣ. ನೋಡಿ, ಆಕ್ಚುಲಿ ಏನಾಗಿತ್ತಂದ್ರೆ ಸುಮಾರು 100 ವರ್ಷಕ್ಕಿಂತ ಕಟ್ಟಿರುವಂತಹ ಆ ಓಲ್ಡ್ ಸಂಸತ್ ಭವನದಲ್ಲಿ ಅದು ಆಕ್ಚುಲಿ ಡಿಸೈನ್ ಮಾಡಿರುವಂಥದ್ದು ಈಗಿನ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಏನಿದೆ ಅಂದ್ರೆ 2 ಲೋಕಸಭೆ ಅಥವಾ ರಾಜ್ಯಸಭೆ ಇದೆರಡಕ್ಕೂ ಸರಿಯಾಗಿ ಸ್ಥಳಾವಕಾಶ ಕಮ್ಮಿ ಇರ್ತಿತ್ತು, ಸಾಕಾಗ್ತಾ ಇರಲಿಲ್ಲ. ಹಾಗೆ ಹಲವಾರು ರೀತಿಯ ಒಂದು ಸೀಟಿಂಗ್ ಕೆಪಾಸಿಟಿ ಕೂಡ ಕಮ್ಮಿ ಆಗ್ತಿತ್ತು. ಜಾಯಿಂಟ್ ಸೀಟಿಂಗ್ ಮಾಡಿದರೆ MPsಗಳಿಗೆ ಬಹಳ ಕಷ್ಟ ಆಗ್ತಿತ್ತು ಆ ಸೀಟಿಂಗ್ ಇದ್ರ ಪ್ರಕಾರ. ಅದ್ರ ಜೊತೆಗೆ ಇನ್ನೂ ಆಧುನಿಕ ಟೆಕ್ನಾಲಜೀಸ್ಗಳನ್ನು ಅಳವಡಿಸ್ಲಿಕ್ಕೆ ಮತ್ತೆ ಕೆಲವೊಂದು ಹಲವಾರು ಕಾರಣಗಳು ಏನಂತ ಹೇಳ್ತೇನೆ ಲೇಟರ್, ಬಟ್ ಕೆಲವೊಂದು ಕಾರಣಗಳಿಂದ ಹೊಸ ಬಿಲ್ಡಿಂಗ್ ಮಾಡಬೇಕಾಗಿ ಬಂತು. ಸೊ ಈ ಬಿಲ್ಡಿಂಗ್ ಏನಿದೆ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಸುಮಾರು 65,000 ಸ್ಕ್ವೇರ್ ಮೀಟರ್ ಅಷ್ಟು ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಹರಡಿದೆ. ಹಾಗೆ ಇದು ಟ್ರಯಾಂಗುಲರ್ ಇನ್ ಶೇಪ್, ಇಲ್ಲಿ ನೀವು ಕಾಣ್ತಾ ಇರ್ಬೋದು ಟ್ರಯಾಂಗಲ್ ಶೇಪಲ್ಲಿ ಇರುವಂಥದ್ದು. ಸೊ ಇದು ಏನಂತ ಕರೆಸ್ಕೊಳ್ಳುತ್ತೆ ಅಂದರೆ ಸೆಂಟ್ರಲ್ ವಿಸ್ತಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ, ದೆಹಲಿಯ ರೆಸಿನಾ ಹಿಲ್ಸ್ ಅಲ್ಲಿ ಇರುವಂತಹ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಸೊ ಹಾಗೆ ಸೆಂಟ್ರಲ್ ವಿಸ್ತಾ ಅಂತಾನೆ ಇದಕ್ಕೆ ಒಂದು ಹೆಸರು, ಇನ್ನೊಂದು ಹೆಸರು ಕೂಡ ಕರೀತಾರೆ. ಸೊ ಹಾಗೆ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಒಂದು ಸೇನ್ಗೋಲ್ ಹೇಳುವಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಯಾವಾಗ ಉದ್ಘಾಟನೆ ಆಯಿತು ಆ ಸಮಯದಲ್ಲಿ. ಸೇನ್ಗೋಲ್ ಅಂದ್ರೆ ಏನಂದ್ರೆ ಅದು ತಮಿಳು ಒಂದು ಭಾಷೆಯಿಂದ ಉಗಮ ಆಗಿರುವಂಥದ್ದು, ಸೆಮ್ಮಾಯಿ ಹೇಳುವಂಥ ಒಂದು ಶಬ್ದದಿಂದ ಉಗಮ ಆಗಿರುವಂಥದ್ದು. ಅಂದ್ರೆ ವಿಚ್ ಮೀನ್ಸ್ ರೈಟಿಯಸ್ನೆಸ್, ಅಂದ್ರೆ ಒಂದು ಧರ್ಮ, ಒಂದು ವರ್ಚಸ್ನೆಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಮೊದಲ ಕಾಲದ ರಾಜರು, ಇದು ಮುಖ್ಯವಾಗಿ ಚೋಳರ ಕಾಲದಲ್ಲಿ ಇದ್ದಂತಹ ಒಂದು ಸೇನ್ಗೋಲ್. ಅದು ಚೋಳರು ತಮ್ಮ ಉತ್ತರಾಧಿಕಾರಿಗಳಿಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡುವಾಗ ಈ ಒಂದು ಪವರ್ಗೆ ಸಂಬಂಧಪಟ್ಟದ್ದು, ಅಧಿಕಾರಕ್ಕೆ ಸಂಬಂಧಪಟ್ಟ ಒಂದು ಸೇನ್ಗೋಲನ್ನ ಅವರಿಗೆ ನೀಡ್ತಿದ್ರು ತಮ್ಮ ಉತ್ತರಾಧಿಕಾರಿಯಾಗಿ. ಸೊ ಹಾಗೆ ಚೋಳರ ಕಾಲದಲ್ಲಿ ಇದ್ದಂತಹ ಅದು ಒಬ್ರು ಗುರುಗಳ ಮುಖಾಂತರ ಹಸ್ತಾಂತರಣ ಆಗ್ತಾ ಇತ್ತು. ಸೊ ಆ ಒಂದು ಸೇನ್ಗೋಲ್ ಏನಿತ್ತು ಇದು ಚೋಳರ ಕಾಲದಿಂದ ಅಲ್ಲಿ ಪರಂಪರೆಯಿಂದ ಆಗ್ತಾ ಬರ್ತಾ ಇತ್ತು. ಇದೇ ಭಾರತ ಸ್ವಾತಂತ್ರ್ಯ ಬಂದಾಗ ಆವಾಗ ಹೇಗೆ ಬ್ರಿಟಿಷರಿಂದ ಭಾರತಕ್ಕೆ ಆ ಪವರ್ನ ಹಸ್ತಾಂತರಣ ಆಗಬೇಕು ಅಂತ ಹೇಳಿದ್ರೆ ಆಗಿನ ಸಿ ರಾಜಗೋಪಾಲಾಚಾರಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಏನಿದ್ರು ಅವರು ಏನು ಸಜೆಸ್ಟ್ ಮಾಡಿದ್ರು ಅಂದ್ರೆ ಸೇನ್ಗೋಳನ್ನ ಕೊಡೋದ್ರಿಂದ ಆ ಪವರ್ ಟ್ರಾನ್ಸ್ಫರ್ ಆದಾಗೆ ಆಗತ್ತೆ ಅಂತ ಹೇಳಿ. ಸೊ ಈ ಒಂದು ಸೇನ್ಗೋಲ್ ಮುಖ್ಯವಾಗಿ ಇಲ್ಲಿ ಮೇಲೆ ನೋಡಿ ನಂದಿಯ ಚಿತ್ರ ಇದೆ. ನಂದಿ ಹೇಳುವಂಥದ್ದು ಒಂದು ನ್ಯಾಯಕ್ಕೆ ಸಂಬಂಧಪಟ್ಟದ್ದು, ನ್ಯಾಯ ಹೇಳುವಂಥ ಒಂದು ವಿಷಯವನ್ನ ಸೂಚಿಸುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ಒಂದು ಸೇನ್ಗೋಲ್ ಹೇಳಿಕೆ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ ಇವರು ಜವಾಹರ್ಲಾಲ್ ನೆಹರು ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ನೆಹರು ಅವರಿಗೆ ಸೇನ್ಗೋಲನ್ನ ಹಸ್ತಾಂತರ ಕೊಟ್ಟರು. ಯಾಕೆ ಅಂದ್ರೆ ಬ್ರಿಟಿಷರಿಂದ ಒಂದು ಭಾರತಕ್ಕೆ ಅಧಿಕಾರ ಹಸ್ತಾಂತರಣ ಆಗಿದೆ ಹೇಳುವಂತಹ ಒಂದು ಸಾಂಕೇತಿಕ ಒಂದು ವಿಚಾರಕ್ಕೋಸ್ಕರ ಹಸ್ತಾಂತರ ಮಾಡಿದ್ರು. ಅದು ಯಾರು ಮಾಡಿದ್ರು ಅಂದ್ರೆ ತಿರುವದುತ್ತುರೈ ಅಧೀನಂ ಹೇಳುವಂತಹ ಒಂದು ಆ ಪೀಠದಿಂದ, ಸುಮಾರು 500 ವರ್ಷಕ್ಕಿಂತ ಹಿಂದಿರುವಂತಹ ಶೈವ ಒಂದು ಪೀಠ, ಅಲ್ಲಿಂದ
ಆಗಸ್ಟ್ 14, 1947 ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಹಸ್ತಾಂತರಣ ಮಾಡಿದ್ರು. ಸೊ ಅದು ಯಾರು ಅದರದ್ದು ಶಿಲ್ಪಿ ಅಂದ್ರೆ ಉಮ್ಮಿಡಿ ಬಂಗಾರು ಚೆಟ್ಟಿ ಅಂತ ಹೇಳುವಂತ ಫೇಮಸ್ ಒಬ್ರು ಏನ್ ಹೇಳ್ತಾರೆ ಜ್ಯುವೆಲರ್, ಅವರು ಅದನ್ನ ಡಿಸೈನ್ ಮಾಡಿರುವಂತದ್ದಾಗಿತ್ತು. ಓಕೆ, ಸೊ ಈ ಒಂದು ಏನ್ ಸೇನ್ಗೋಲ್ ಏನಿತ್ತು ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೈಗೆ ಹೋಗಿ ಆಮೇಲೆ ಸ್ವಲ್ಪ ಸಮಯದ ನಂತರ ಆನಂದ ಭವನ, ಪ್ರಯಾಗ ರಾಜ್ಯದಲ್ಲಿರುವಂತಹ ಆನಂದ ಭವನ ಹೇಳುವಂತಹ ಮ್ಯೂಸಿಯಂ ಅಲ್ಲಿ ಅದನ್ನ ಇಟ್ಟಿರಲಾಗಿತ್ತು ಇಲ್ಲಿಯ ತನಕ. ಸೊ ಇತ್ತೀಚೆಗೆ ಯಾವಾಗ ಈ ಒಂದು ಸಂಸತ್ ಭವನ, ಹೊಸದಾದ ಸಂಸತ್ ಭವನ ಉದ್ಘಾಟನೆ ಆಯಿತು, ಆವಾಗ ಸ್ಪೀಕರ್ ಏನಿದ್ದಾರೆ, ಲೋಕಸಭೆಯ ಸ್ಪೀಕರ್ ಇದಾರಲ್ಲ, ಅವರ ಒಂದು ಪೀಠದ ಪಕ್ಕದಲ್ಲೇ ಈ ಒಂದು ಸೇನ್ಗೋಲನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಓಕೆ, ಸೊ ಇದು ಸೇನ್ಗೋಲ್ಗೆ ಸಂಬಂಧಪಟ್ಟ ಒಂದು ವಿಚಾರ. ಹಾಗೆ ಇನ್ನು ಬೇರೆ ಬೇರೆ ಒಂದು ಹಾಲ್, ಬೇರೆ ಬೇರೆ ಡಿಸೈನ್ ಅಲ್ಲಿ ನಾವು ಕಾಣ್ತೇವೆ. ಲೋಕಸಭೆ ಹಾಲ್, ಹೊಸ ಒಂದು ಸಂಸತ್ ಭವನದ ಲೋಕಸಭೆ ಹಾಲ್ ಒಂದು ಥೀಮ್ ಅಲ್ಲಿ ಇದೆ, ಅದು ಪಿಕಾಕ್. ಭಾರತದ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಆ ನವಿಲಿನ ಥೀಮ್ ಅಲ್ಲಿ ನಾವಿಲ್ಲಿ ಕಾಣ್ಬೋದು, ಇಲ್ಲಿ ಮೇಲೆ ಅಥವಾ ಈ ಬಣ್ಣಗಳಿರ್ಬೋದು. ಹಾಗೆ ರಾಜ್ಯಸಭೆ ಯಾವ ಒಂದು ಥೀಮ್ ಅಲ್ಲಿ ಇದೆ ಅಂತಂದ್ರೆ ಲೋಟಸ್, ಯಾಕಂದ್ರೆ ಭಾರತದ ರಾಷ್ಟ್ರೀಯ ಒಂದು ಪುಷ್ಪ ಯಾವುದು? ಕಮಲ, ಅಂದ್ರೆ ಲೋಟಸ್. ಸೊ ಅದು ಕೂಡ ಇಲ್ಲಿ ನಾವು ಕಾಣುವಂಥದ್ದು ಆ ಒಂದು ಬಣ್ಣದಲ್ಲಿ, ಬಣ್ಣ ಅಥವಾ ಆ ಒಂದು ಚಿತ್ರಗಳಲ್ಲಿ ನಾವು ಕಾಣ್ಬೋದು, ಆ ಪ್ಯಾಟರ್ನ್ ಅಲ್ಲಿ ನಾವು ಕಾಣ್ಬೋದು. ಹಾಗೆ ಬೇರೆ ಬೇರೆ ಗ್ಯಾಲರೀಸ್ಗಳಿವೆ ರಾಜ್ಯಸಭೆ ಹಾಲ್. ಅದಾದ ನಂತರ ಗ್ಯಾಲರೀಸ್ಗಳು, 3 ಗ್ಯಾಲರೀಸ್ಗಳಿವೆ. ಒಂದು ಸಂಗೀತ ಗ್ಯಾಲರಿ, ಇನ್ನೊಂದು ಸ್ಥಾಪ್ಯ ಗ್ಯಾಲರಿ ಮತ್ತು ಇನ್ನೊಂದು ಶಿಲ್ಪ ಗ್ಯಾಲರಿ ಅಂತ ಹೇಳಿ ಕಾಣುವಂಥದ್ದು. ಬೇರೆ ಬೇರೆ ಸಾಂಗೀತಿಕವಾಗಿ ಪಬ್ಲಿಕ್ಗೆ ಹೋಗುವಂತಹ, ಪಬ್ಲಿಕ್ ಎಂಟ್ರೆನ್ಸ್ಗೆ ಕಾಣುವಂಥದ್ದು. ಸಂಗೀತ ಗ್ಯಾಲರಿಯಲ್ಲಿ ಸಂಗೀತಕ್ಕೆ ಅಥವಾ ಡ್ಯಾನ್ಸ್ಗೆ ಸಂಬಂಧಪಟ್ಟದ್ದು, ಅಥವಾ ಸ್ಥಾಪ್ಯ ಗ್ಯಾಲರಿಯಲ್ಲಿ ಶಿಲ್ಪಕಲೆ, ಆರ್ಕಿಟೆಕ್ಚರಲ್ ಹೆರಿಟೇಜ್ ಅಂತ ಹೇಳುವಂಥದ್ದು, ಅಥವಾ ಶಿಲ್ಪ ಗ್ಯಾಲರಿಯಲ್ಲಿ ಡಿಸ್ಟಿಂಕ್ಟ್ ಹ್ಯಾಂಡಿಕ್ರಾಫ್ಟ್ಸ್, ಬೇರೆ ಬೇರೆ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಅಲ್ಲಿ ಕಾಣಬಹುದು. ಇದು 3 ಗ್ಯಾಲರೀಸ್ಗೆ ಸಂಬಂಧಪಟ್ಟದ್ದು. ಇನ್ನು ನಾವು ಹಳೆಯ ಪಾರ್ಲಿಮೆಂಟ್ ಏನಾಗಿತ್ತು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಇದು 1927ರಲ್ಲಿ ಕಟ್ಟಿದಾಗಿತ್ತು, ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್. ಇದನ್ನ ಯಾರು ಡಿಸೈನ್ ಮಾಡಿದ್ರು ಅಂದ್ರೆ ಸರ್ ಎಡ್ವಿನ್ ಲುಟೈನ್ಸ್. ನಾವು ಇದನ್ನ ಯಾವಾಗಲೂ ಕ್ವಶನ್ ಅಲ್ಲಿ ನಾವು ಕೇಳ್ತೇವೆ, GK ಅಲ್ಲಿ ಎಲ್ಲ ಈ ಕ್ವಶನ್ ಬರುತ್ತೆ, ಓಲ್ಡ್ ಪಾರ್ಲಿಮೆಂಟ್ ಯಾರು ಡಿಸೈನ್ ಮಾಡಿದ್ದು ಅಂತ. ಸರ್ ಎಡ್ವರ್ಡ್ ಲುಟೈನ್ಸ್ ಮತ್ತೆ ಹರ್ಬರ್ಟ್ ಬೇಕರ್ ಅಂತ ಹೇಳುವಂತ ಒಂದು ವ್ಯಕ್ತಿ. ಸೊ 6 ವರ್ಷ ಅದು ಕನ್ಸ್ಟ್ರಕ್ಷನ್ಗೆ ತಗೊಳ್ತು. ಒಟ್ಟು 1927ರಲ್ಲಿ ಅದು ಸಂಪೂರ್ಣವಾಗಿ ಉದ್ಘಾಟನೆ ಆಯಿತು. ಸುಮಾರು 100 ವರ್ಷಕ್ಕಿಂತನೂ ಜಾಸ್ತಿ ಇರುವಂತಹ ಬಿಲ್ಡಿಂಗ್ ಏನಿತ್ತು ಅದು ಹೆರಿಟೇಜ್ ಗ್ರೇಡ್ 1 ಅಂತ ಬರುತ್ತೆ. ಹೆರಿಟೇಜ್ ಗ್ರೇಡ್ 1 ಬಿಲ್ಡಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಹೆರಿಟೇಜ್ ಗ್ರೇಡ್ 1 ಬಿಲ್ಡಿಂಗ್ ಅಂದ್ರೆ ಏನು? ಈಗ ಎಷ್ಟೋ ಒಂದು ಮಾನ್ಯುಮೆಂಟ್ಸ್ಗಳಿವೆ, ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ಗಳಿವೆ, ಅವುಗಳನ್ನೆಲ್ಲ ಕೂಡ ಜತನದಿಂದ ಕಾಪಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಆ ಹೆರಿಟೇಜ್ ಅನ್ನ, ಆ ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ಆರ್ಕಿಯಾಲಜಿಕಲ್ ವಿಷಯಗಳಿರ್ಬೋದು, ಹಲವಾರು ವಿಷಯಗಳಿಗೋಸ್ಕರ ಅದನ್ನ ಬಹಳ ಸಂರಕ್ಷಣೆಯಿಂದ ಕಾಯ್ಕೊಳ್ಬೇಕಾಗತ್ತೆ. ಸೊ ಅಂಥ ಒಂದು ಪ್ರಾಮುಖ್ಯತೆ ಹೊಂದಿರುವಂತಹ ಬಿಲ್ಡಿಂಗ್, ಯಾಕಂದ್ರೆ 100 ವರ್ಷಕ್ಕಿಂತನೂ ಹಳೆಯದಾಗಿದ್ದು, ವಿಶೇಷವಾದ ರೋಮನ್ ಶೈಲಿಯಲ್ಲಿ ಕಟ್ಟಿರುವಂಥದ್ದು. ಸೊ ಅದಕ್ಕೋಸ್ಕರ ಹೆರಿಟೇಜ್ ಗ್ರೇಡ್ 1 ಬಿಲ್ಡಿಂಗ್ ಅಂತ ಈ ಒಂದು ಬಿಲ್ಡಿಂಗ್ ಕರ್ಸ್ಕೊಳ್ತಾ ಇತ್ತು ಅಥವಾ ಅದನ್ನು ಗುರ್ಸ್ಕೊಂಡಿತ್ತು. ಆದ್ರೆ ಆಮೇಲೆ ಏನಾಯ್ತು, ನ್ಯಾರೋ ಸೀಟಿಂಗ್ ಕೆಪಾಸಿಟಿ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ MPsಗಳು ಸೆಲೆಕ್ಟ್ ಆಗಿ ಹೋದಾಗ ಹಲವಾರು MPsಗಳಿಗೆ ಅಕೊಮಡೇಟ್ ಮಾಡುವಷ್ಟು ಪ್ಲೇಸ್ ಕಮ್ಮಿ ಆಗ್ತಾ ಬಂತು. ಹಾಗೆ ನಾವು ನೋಡುವ ಹಾಗೆ ಈಗಿನ ಅತ್ಯಾಧುನಿಕ ಟೆಕ್ನಾಲಜಿ ಪ್ರಕಾರ CCTV ಇನ್ಸ್ಟಾಲ್ ಮಾಡಬೇಕು, ಹಾಗೆ ಆಡಿಯೋ ವಿಜುವಲ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ, ಅಥವಾ ಫೈರ್ ಸೇಫ್ಟಿಗೆ ಬೇಕಾಗಿರುವಂತಹ ವಿಷಯಗಳಿರ್ಬೋದು. ಅದೆಲ್ಲವೂ ಕೂಡ ಕಮ್ಮಿ ಒಂದು ಸ್ಪೇಸ್ ಅಥವಾ ಇಡೀ ಬಿಲ್ಡಿಂಗ್ ಒಂದು ಸ್ಟ್ರಕ್ಚರ್ ಚೇಂಜ್ ಮಾಡುವಂತಹ ಪರಿಸ್ಥಿತಿ ಬರೋ ಕಾರಣ ಇತ್ತು. ಅದಕ್ಕೋಸ್ಕರ ಅದು ಒಂದು ಕಾರಣ ಆಯಿತು. ಹಾಗೆ ಕಮ್ಯುನಿಕೇಶನ್ ಕೂಡ ಸರಿಯಾಗಿ ಪ್ರಾಪರ್ ಆಗಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಸೇಫ್ಟಿ ಕನ್ಸರ್ನ್ಸ್, ಯಾಕೆಂದ್ರೆ ನೋಡಿ ಸೀಸ್ಮಿಕ್ ಝೋನ್ ಅಂತ ಇರುತ್ತೆ, ಭೂಕಂಪ ಆಗುವಂತಹ ಝೋನ್ ಅಂತ ಡಿವೈಡ್ ಮಾಡಿರ್ತಾರೆ. ಸೊ ನಮ್ಮ BIS ಪ್ರಕಾರ, BIS ಹೇಳುವಂಥದ್ದು ಒಂದು ಸ್ಟ್ಯಾಂಡರ್ಡ್ ನಿರ್ಧಾರ ಮಾಡುವಂತಹದ್ದು. ಅಲ್ಲಿ ಏನಾಗಿತ್ತಂದ್ರೆ ಅವರು ಭಾರತವನ್ನ 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ, ಸೀಸ್ಮಿಕ್ 2, 3, 4 ಮತ್ತೆ 5th ಝೋನ್ ಅಂತ ಹೇಳಿ. ಸೊ ಕಟ್ಟಿದಾಗ ಆ ಏನು ಗುರುತಿಸಲ್ಪಟ್ಟಿತ್ತು ಡೆಲ್ಲಿ ಹೇಳುವಂಥದ್ದು, ಪಾರ್ಲಿಮೆಂಟ್ ಭವನ ಎಲ್ಲಿದೆ ಡೆಲ್ಲಿಯಲ್ಲಿ, ಅದು ಸೀಸ್ಮಿಕ್ 2 ಝೋನ್ ಅಲ್ಲಿ ಇತ್ತು. ಆದ್ರೆ ಆಮೇಲೆ ಆ ಒಂದು ಸ್ಟ್ಯಾಂಡರ್ಡ್ ರಿವೈಸ್ ಆಗ್ತಾ ಡೆಲ್ಲಿ ಹೇಳುವಂಥದ್ದು ಸೀಸ್ಮಿಕ್ ಝೋನ್ 4 ಅಲ್ಲಿ ಬಂತು. ಅಂದ್ರೆ ಅದು ಹೈಲಿ ಸೆನ್ಸಿಟಿವ್ ಏರಿಯಾ, ಅರ್ತ್ ಕ್ವೇಕ್ ಆಗುವಾಗ ಬೇಗ ಅಂದ್ರೆ ಆಗುವಂತಹ ಸಂದರ್ಭ, ಆಗುವಂತಹ ಪ್ರದೇಶ, ಆಗುವಂತಹ ಜಾಗ ಇರ್ಬೋದು ಡೆಲ್ಲಿ.
ಅಲ್ಲಿ ಇರುವಂತಹ ಈ ಬಿಲ್ಡಿಂಗ್ ಹಾಗಿದ್ರೆ ಸೇಫ್ಟಿಯ ಕನ್ಸರ್ನ್ ಬಂದೇ ಬರುತ್ತೆ. ಕಟ್ಟಿದಾಗ ಅದು ಲೈಕ್ ಸೇಸ್ಮಿಕ್ ಝೋನ್ 2ಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಅದ್ರ ಪ್ರಕಾರ ಕಟ್ಟಿದ್ರು. ಆದ್ರೆ ಆಮೇಲೆ ಏನಾಯ್ತು, ಅದನ್ನ ಗುರ್ಸಿದಾಗ ಅದು ಸೀಸ್ಮಿಕ್ ಝೋನ್ 4ನ ಪ್ರಕಾರ ಕಟ್ಟುವಂತ ಅವಶ್ಯಕತೆ ಇತ್ತು. ಯಾಕಂದ್ರೆ ಸೇಫ್ಟಿ ಕನ್ಸರ್ನ್ಸ್ ಇರುವ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಅದನ್ನೆಲ್ಲವೂ ಮನಸ್ಸಲ್ಲಿ ಇಟ್ಕೊಂಡು ಹೊಸತಾದ ಬಿಲ್ಡಿಂಗ್ ಅನ್ನ ಒಂದು ಅನಾವರಣ ಮಾಡಿದ್ದಾರೆ. ಹಾಗೆ ಎಂಪ್ಲಾಯೀಸ್ಗಳು ಅಲ್ಲಿ ಪಾರ್ಲಿಮೆಂಟಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವರಿಗೂ ಕೂಡ ಸ್ಪೇಸ್ಗಳು, ಆಫೀಸ್ಗಳು, ಪಾರ್ಟಿಷನ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಇವೆಲ್ಲ ಮಾಹಿತಿಗಳು ನಿಮಗೂ ಕೂಡ ಇದ್ರ ಸಂಬಂಧಪಟ್ಟ ವಿಡಿಯೋಗಳು ಎಲ್ಲವೂ ಕೂಡ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಆನ್ಲೈನಲ್ಲಿ ನೀವು ನ್ಯೂ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಅಂತ ಹೇಳಿ ಹಾಕಿದರೆ ಅವರದ್ದೇ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಅಫೇರ್ಸ್ ಅವರ ಒಂದು ವೆಬ್ಸೈಟಲ್ಲಿ ಈ ಕಂಪ್ಲೀಟ್ ಹೊಸ ಒಂದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳು ನಿಮಗೆ ಕಾಣಿಸಿಕ್ತವೆ. ಅದನ್ನು ಬ್ರೌಸ್ ಮಾಡಿ ನೋಡಿ, ಯಾಕೆಂದರೆ ಇಟ್ಸ್ ಅ ಗ್ರೇಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಒಳ್ಳೆ ರೀತಿಯ ಇನ್ಫಾರ್ಮೇಷನ್ ನಿಮಗೆ ಸಿಗತ್ತೆ. ಹಾಗೆ ಈಗ ಈ ಇದು ಹಳೆಯ ಪಾರ್ಲಿಮೆಂಟ್, ಇದು ಹೊಸ ಪಾರ್ಲಿಮೆಂಟ್. ಮುಂಚಿನದು ರೌಂಡಲ್ಲಿತ್ತು ಶೇಪಲ್ಲಿ, ಈಗ ಟ್ರಯಾಂಗಲ್ ಶೇಪಲ್ಲಿದೆ. ಬೋತ್ ಆರ್ ವರ್ಕಿಂಗ್ ಆಸ್ ಅನ್ ಎನ್ಸೆಂಬಲ್. ಒಟ್ಟಿಗೆ ಎರಡನ್ನು ಒಂದು ಸಂಯುಕ್ತತೆಯಿಂದ ಅದನ್ನು ಆ ವರ್ಕಿಂಗ್ ಅದರದ್ದು ಪರ್ಫಾರ್ಮೆನ್ಸ್ ಆಗ್ತಾ ಇರುವಂಥದ್ದು ಅಂತ ಹೇಳುವಂಥದ್ದು. ಓಕೆ, ಸೊ ಇದಿಷ್ಟು ಈ ಸಂಸತ್ ಭವನ ಏನು, ಹಳೆಯ ಸಂಸತ್ ಭವನ ಹೇಗಿತ್ತು, ಹೊಸ ಸಂಸತ್ ಭವನ ಹೇಗಿದೆ, ಆ ಹೊಸ ಸಂಸತ್ ಭವನಕ್ಕೆ ಹೇಗೆ ನಿನ್ನೆ ಡಿಸೆಂಬರ್ 13ರಂದು ಅಟ್ಯಾಕ್ ಆಯಿತು ಹೇಳುವಂಥ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ಇನ್ನೂ ಕೂಡ ನೀವು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಿ. ಯಾಕೆಂದರೆ ಮುಂದೆ ಹಲವಾರು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ನಿಮಗೋಸ್ಕರ ಹೊತ್ತು ತರಲಿದ್ದೇವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.